ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ನಮ್ಮ ಮುಂದೆ HDFC ಫಿನಾನ್ಷಿಯಲ್ ಸರ್ವಿಸಸ್ನ IPO ಬಗ್ಗೆ ಕೆಲವು ಮಾಹಿತಿ ಇದೆ. ಲೇಖನಗಳು, ಡೇಟಾ ಶೀಟ್ಸ್ ಆ ಥರ. ಇವತ್ತು ನಮ್ಮ ಗುರಿ ಏನು ಅಂದ್ರೆ, ಈ IPOದ ಮುಖ್ಯ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ಇದರ ಸೈಜ್ ಎಷ್ಟು, ಡೇಟ್ಸ್ ಏನು, ಪ್ರೈಸಿಂಗ್, ಕಂಪನಿ ಹಿನ್ನೆಲೆ, ಹೂಡಿಕೆದಾರರಿಗೆ ಹೇಗಿದು ಮುಖ್ಯ ಆಗ್ಬೋದು ಅಂತ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಇದರ ಗಾತ್ರ. ಇದು ದೊಡ್ಡ ಇಶ್ಯೂನೇ, ಸರಿ. ಬರೋಬ್ಬರಿ 12,500 ಕೋಟಿ. ಹೌದು, ಬಹಳ ದೊಡ್ಡ ಮೊತ್ತ. ಇದರಲ್ಲಿ 2,500 ಕೋಟಿ ಹೊಸ ಷೇರುಗಳು, ಅಂದ್ರೆ ಫ್ರೆಶ್ ಇಶ್ಯೂ. ಮತ್ತೆ 10,000 ಕೋಟಿ ಆಫ್ ಸೇಲ್, ಅಂದ್ರೆ ಈಗಿರೋ ಷೇರುದಾರರು ಮಾರಾಟ ಮಾಡ್ತಾ ಇರೋದು. ಹೌದು. ಇಲ್ಲಿ ಗಮನಿಸಬೇಕಾದದ್ದು ಅಂದ್ರೆ HDFC ಬ್ಯಾಂಕ್ ಇದರ ಪ್ರವರ್ತಕರು. ಅದು ದೊಡ್ಡ ಪ್ಲಸ್ ಪಾಯಿಂಟ್ ಅಲ್ವಾ? ಖಂಡಿತವಾಗಿ. ದೇಶದ ದೊಡ್ಡ ಖಾಸಗಿ ಬ್ಯಾಂಕ್. IPO ದಿನಾಂಕಗಳು? ಡೇಟ್ಸ್ ಬಂದ್ಬಿಟ್ಟು ಜೂನ್ 25ರಿಂದ ಜೂನ್ 27, 2025. 25ರಿಂದ 27. ಓಕೆ. ಹಂಚಿಕೆ ಅಂದ್ರೆ ಅಲಾಟ್ಮೆಂಟ್ ಜೂನ್ 30ಕ್ಕೆ ಫೈನಲ್ ಆಗ್ಬೋದು ಅಂತ ನಿರೀಕ್ಷೆ ಇದೆ. ಆಮೇಲೆ ಲಿಸ್ಟಿಂಗ್ ಬಹುಶಃ ಜುಲೈ 2, 2025ಕ್ಕೆ ಆಗಬಹುದು. ಇದು ತಾತ್ಕಾಲಿಕ ದಿನಾಂಕ, ಸ್ವಲ್ಪ ಆಚೆ ಈಚೆ ಆಗಬಹುದು. ಸರಿ. ಈಗ ಬೆಲೆ ಪಟ್ಟಿ ಅಂದ್ರೆ ಪ್ರೈಸ್ ಬ್ಯಾಂಡ್? ಅದು ₹700ಯಿಂದ ₹740 ಪ್ರತಿ ಶೇರ್ಗೆ. ಓಕೆ. ಅಂದ್ರೆ ರಿಟೇಲ್ ಹೂಡಿಕೆದಾರರು, ನಿಮ್ಮ ತರಹದವರು ಕನಿಷ್ಠ 20 ಷೇರುಗಳಿಗೆ ಅಪ್ಲೈ ಮಾಡಬೇಕು. ಹೌದು, ಒಂದು ಲಾಟ್ ಅಂದ್ರೆ 20 ಷೇರುಗಳು. ಹಾಗಾದ್ರೆ ಗರಿಷ್ಠ ಬೆಲೆ ₹740 ಲೆಕ್ಕ ಹಾಕಿದ್ರೆ ಸುಮಾರು ₹14,800 ಕನಿಷ್ಠ ಹೂಡಿಕೆ ಆಗತ್ತೆ ಅಲ್ವಾ? ಹೌದು, ಕರೆಕ್ಟ್. ಸುಮಾರು ಅಷ್ಟೇ. ಇಲ್ಲಿ ಒಂದು ಸಣ್ಣ ಟಿಪ್ ಅಥವಾ ಸಲಹೆ ಅಂದ್ರೆ ಕಟ್ ಆಫ್ ಬೆಲೆಯಲ್ಲಿ ಬಿಡ್ ಮಾಡಿದ್ರೆ ಒಳ್ಳೆಯದು. ಅದ್ಯಾಕೆ? ಯಾಕಂದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ, ಅಂದ್ರೆ ತುಂಬಾ ಜನ ಅಪ್ಲೈ ಮಾಡಿದಾಗ ಕಟ್ ಆಫ್ ಬೆಲೆಯಲ್ಲಿ ಹಾಕಿದ್ರೆ ಷೇರು ಸಿಗೋ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರುತ್ತೆ. ಓ ಹಾಗೆ. ಸರಿ. ಇನ್ನು ದೊಡ್ಡ ಹೂಡಿಕೆದಾರರು SNI, BNI ಅಂತಾರಲ್ಲ? ಅವರಿಗೆ ಕನಿಷ್ಠ ಹೂಡಿಕೆ ಮೊತ್ತ ಜಾಸ್ತಿ ಇರುತ್ತೆ. SNI ಅಂದ್ರೆ ಸ್ಮಾಲ್ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅವರಿಗೆ 2 ಲಕ್ಷದಿಂದ 10 ಲಕ್ಷದವರೆಗೆ. ಮತ್ತು BNI ಅಂದ್ರೆ ಬಿಗ್ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅವರಿಗೆ 10 ಲಕ್ಷಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಬೇಕು. ಸರಿ. ಈಗ ಸ್ವಲ್ಪ ಕಂಪನಿ ಬಗ್ಗೆ ಮಾತಾಡೋಣ. HDB ಫೈನಾನ್ಷಿಯಲ್ ಸರ್ವಿಸಸ್. ಇದು 2007ರಲ್ಲಿ ಶುರುವಾದದ್ದಲ್ವಾ? ಹೌದು, 2007ರಲ್ಲಿ ಸ್ಥಾಪನೆಯಾದ NBFC ಇದು. ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ. ಇವರ ಮುಖ್ಯ ಬಿಸ್ನೆಸ್ ಮುಖ್ಯವಾಗಿ ರಿಟೇಲ್ ಲೋನ್ಸ್ ಕೊಡ್ತಾರೆ. ಸಣ್ಣ ವ್ಯಾಪಾರಗಳಿಗೆ ಸಾಲ, ಆಮೇಲೆ ಆಸೆಟ್ ಫೈನಾನ್ಸ್ ಅಂತಾರಲ್ಲ, ಅಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್, ಟ್ರ್ಯಾಕ್ಟರ್ಸ್, ಇವುಗಳ ಖರೀದಿಗೆ ಲೋನ್. ಪರ್ಸನಲ್ ಲೋನ್, ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್ ಕೂಡ ಇರುತ್ತಾ? ಹೌದು, ವೈಯಕ್ತಿಕ ಸಾಲಗಳು, ಮನೆ ಬಳಕೆ ವಸ್ತುಗಳ ಖರೀದಿಗೆ ಸಾಲ, ಅದು ಇವರ ಪೋರ್ಟ್ಫೋಲಿಯೋದಲ್ಲಿ ಇದೆ. ಅವರು ಬೇರೆ ಏನಾದ್ರೂ ಮಾಡ್ತಾರೆ. ಅವರು ತಮ್ಮ ಪ್ಯಾರೆಂಟ್ ಕಂಪನಿ ಅಂದ್ರೆ HDFC ಬ್ಯಾಂಕಿಗೆ BPO ಸೇವೆಗಳನ್ನು ಕೊಡ್ತಾರೆ. ಹಾಗಾ? ಏನ್ ತರಹದ ಸೇವೆಗಳು? ಬ್ಯಾಕ್ ಆಫೀಸ್ ಕೆಲಸಗಳು, ಕಲೆಕ್ಷನ್ಸ್ ಅಂದ್ರೆ ಸಾಲ ವಸೂಲಾತಿ, ಮತ್ತೆ ಸೇಲ್ಸ್ ಸಪೋರ್ಟ್, ಈ ತರಹದ ಕೆಲಸಗಳು. ಇಂಟ್ರೆಸ್ಟಿಂಗ್. ಅವರ ವಿತರಣಾ ವ್ಯವಸ್ಥೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಬಗ್ಗೆ ಹೇಳಿದ್ರಿ. ಫಿಸಿಟಲ್ ಅಂತ? ಹೌದು, ಫಿಸಿಟಲ್ ಅಂದ್ರೆ ಫಿಸಿಕಲ್ ಪ್ಲಸ್ ಡಿಜಿಟಲ್. ಭೌತಿಕ ಶಾಖೆಗಳ ಜೊತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ತಾರೆ. ಇದು ಈಗಿನ ಟ್ರೆಂಡ್ ಅಲ್ವಾ? ಅವರ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ? ಅದು ಬಹಳ ವಿಸ್ತಾರವಾಗಿದೆ ನೋಡಿ. ಮಾರ್ಚ್ 31, 2025ರ ಡೇಟಾ ಪ್ರಕಾರ ಭಾರತದ 1,170 ನಗರಗಳಲ್ಲಿ 1,771 ಶಾಖೆಗಳಿದಾವೆ. 1,771 ಶಾಖೆಗಳು? ಹೌದು. ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಅಂದ್ರೆ 80%ಗಿಂತ ಹೆಚ್ಚು ಶಾಖೆಗಳು ಟಾಪ್ 20 ನಗರಗಳ ಹೊರಗಡೆ ಇವೆ. ಅಂದ್ರೆ ಟೈರ್ 2, ಟೈರ್ 3 ನಗರಗಳು, ಸಣ್ಣ ಪಟ್ಟಣಗಳಲ್ಲಿ ಜಾಸ್ತಿ ಗಮನ ಹರಿಸಿದ್ದಾರೆ ಅಂತಾಯ್ತು. ಹೌದು, ಗ್ರಾಮೀಣ ಮತ್ತು ಅರೆ-ನಗರ ಪ್ರದೇಶಗಳಲ್ಲಿ ಅವರ ಪ್ರೆಸೆನ್ಸ್ ಸ್ಟ್ರಾಂಗ್ ಆಗಿದೆ. ಸರಿ. ಇಷ್ಟು ದೊಡ್ಡ ನೆಟ್ವರ್ಕ್ ಇರೋ ಕಂಪನಿಯ ಹಣಕಾಸು ಸ್ಥಿತಿ ಹೇಗಿದೆ? ಫೈನಾನ್ಷಿಯಲ್ಸ್ ಬಗ್ಗೆ ನೋಡೋಣ. ಮಾರ್ಚ್ 2025ಕ್ಕೆ ಮುಗಿದ ವರ್ಷದಲ್ಲಿ ಆದಾಯ ಅಂದ್ರೆ ರೆವೆನ್ಯೂ 15% ಹೆಚ್ಚಾಗಿದೆ ಅಂತ ಡೇಟಾ ಹೇಳುತ್ತೆ. ಹೌದು, ಆದಾಯ ಬೆಳವಣಿಗೆ ಚೆನ್ನಾಗಿದೆ. ಆದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ನಿವ್ವಳ ಲಾಭ ಸುಮಾರು 12% ಕಡಿಮೆ ಆಗಿದೆ. ಇದು ಯಾಕೆ ಹೀಗೆ? ಇದು ಸ್ವಲ್ಪ ಗಮನಿಸಬೇಕಾದ ಅಂಶ. ವಿಶ್ಲೇಷಕರ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಬಡ್ಡಿ ದರಗಳ ಏರಿಳಿತ ಇರ್ಬೋದು. ಬಡ್ಡಿದರಗಳು ಜಾಸ್ತಿಯಾದಾಗ
ಎನ್ಬಿಎಫ್ಸಿಗಳ ಮಾರ್ಜಿನ್ ಮೇಲೆ ಒತ್ತಡ ಬೀಳುತ್ತೆ ಅಲ್ವಾ? ಹೌದು, ಅದು ನಿಜ. ಆಮೇಲೆ ಐಪಿಒ ಆದ ನಂತರ ಪ್ರವರ್ತಕರಾದ ಎಚ್ಡಿಎಫ್ಸಿ ಬ್ಯಾಂಕ್ನ ಶೇರ್ ಪಾಲು ಈಗಿರೋ 94.32% ಇಂದ 74.19%ಗೆ ಇಳಿಯುತ್ತೆ. ಓಕೆ, ಅಂದ್ರೆ ಬಹುಪಾಲು ಹಿಡಿತ ಅವರಲ್ಲೇ ಇರುತ್ತೆ. ಖಂಡಿತ 74%ಗಿಂತ ಹೆಚ್ಚು ಅಂದ್ರೆ ಸ್ಟ್ರಾಂಗ್ ಹೋಲ್ಡಿಂಗ್. ಒಬ್ಬ ಅನಲಿಸ್ಟ್ ದಿಲೀಪ್ ದಾವ್ದಾ ಅಂತ ಅವರ ವಿಮರ್ಶೆ ನೋಡಿದೆ. ಅವರು HDFC ಗ್ರೂಪ್ ಬೆಂಬಲ ಇರೋದನ್ನ ಮತ್ತೆ ಇವರ ಡೈವರ್ಸಿಫೈಡ್ ಲೋನ್ ಬುಕ್ ಅನ್ನ ಪಾಸಿಟಿವ್ ಆಗಿ ನೋಡಿದ್ದಾರೆ. ಹೌದು, ಎಚ್ಡಿಎಫ್ಸಿ ಗ್ರೂಪ್ ಹೆಸರು ಒಂದು ದೊಡ್ಡ ಭರವಸೆ ಕೊಡುತ್ತೆ. ಅವರ ಪ್ರಕಾರ ಬೆಲೆ ಸ್ವಲ್ಪ ಜಾಸ್ತಿನೇ ಅನ್ಸಿದ್ರು HDFC ಗ್ರೂಪಿನ ಹಳೆಯ IPOಗಳ ಟ್ರ್ಯಾಕ್ ರೆಕಾರ್ಡ್ ನೋಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಶಾರ್ಟ್ ಟರ್ಮ್ನಲ್ಲೂ ಸ್ವಲ್ಪ ಲಾಭ ಸಿಗಬಹುದು ಅಂತ ಅವರ ಅಭಿಪ್ರಾಯ. ಕೆಲವೊಂದು ಮುಖ್ಯ ಹಣಕಾಸು ಅನುಪಾತಗಳನ್ನು ಅಂದ್ರೆ ಕೆಪಿಐಸ್ ನೋಡೋದಾದ್ರೆ ಹೇಳಿ. ಮಾರ್ಚ್ 2025 ರಂತೆ ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ 14.72% ಇದೆ. ಅಂದ್ರೆ ಷೇರ್ದಾರರ ದುಡ್ಡಿನ ಮೇಲೆ ಎಷ್ಟು ರಿಟರ್ನ್ ಬರ್ತಿದೆ ಅಂತ. ಹೌದು. ಆಮೇಲೆ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂದ್ರೆ ಸಾಲ ಮತ್ತು ಸ್ವಂತ ಬಂಡವಾಳದ ಅನುಪಾತ 5.85 ಇದೆ. 5.85 ಅದು ಸ್ವಲ್ಪ ಜಾಸ್ತಿನೇ ಅಲ್ಲ? ಎನ್ಬಿಎಫ್ಸಿಗಳಿಗೆ ಇದು ಸಾಮಾನ್ಯ ಬಿಡಿ. ಯಾಕಂದ್ರೆ ಅವರ ಬಿಸ್ನೆಸ್ ಮಾಡೆಲ್ಲೇ ಸಾಲ ತಗೊಂಡು ಸಾಲ ಕೊಡೋದು. ಆದ್ರೂ ಹೂಡಿಕೆದಾರರು ಈ ರಿಸ್ಕ್ ಫ್ಯಾಕ್ಟರ್ ಗಮನದಲ್ಲಿ ಇಟ್ಕೋಬೇಕು. ಸರಿ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪಿಬಿವಿ ಬಂದು 3.72 ಇದೆ. ಮತ್ತೆ ಕಂಪನಿಯ ಒಟ್ಟು ಮಾರುಕಟ್ಟೆ ಮೌಲ್ಯ ಅಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಐಪಿಒದ ಗರಿಷ್ಠ ಬೆಲೆಯಲ್ಲಿ ಸುಮಾರು 61,253 ಕೋಟಿ ಆಗುತ್ತೆ. ವಾವ್, ದೊಡ್ಡ ಕಂಪನಿ. ಹಾಗಾದ್ರೆ ಒಟ್ಟಾರೆಯಾಗಿ ಸಾರಾಂಶ ಹೇಳೋದಾದ್ರೆ ನೋಡಿ, HDB ಫೈನಾನ್ಷಿಯಲ್ ಐಪಿಒ ಒಂದು ದೊಡ್ಡ ಇಶ್ಯೂ. ಇದರ ಹಿಂದೆ HDFC ಅಂತಹ ಬಲಿಷ್ಠ ಗ್ರೂಪ್ ಇದೆ. ದೇಶದಾದ್ಯಂತ ವಿಶೇಷವಾಗಿ ಸಣ್ಣ ಪಟ್ಟಣಗಳಲ್ಲಿ ದೊಡ್ಡ ನೆಟ್ವರ್ಕ್ ಇದೆ. ಹೌದು. ಆದ್ರೆ ನೆಗೆಟಿವ್ ಸೈಡ್ ನೋಡೋದಾದ್ರೆ ಇತ್ತೀಚೆಗೆ ಲಾಭ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಸಾಲದ ಪ್ರಮಾಣ ಕೂಡ ಜಾಸ್ತಿ ಇದೆ. ಹೌದು. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ. ಈ ಐಪಿಒದಿಂದ ಬರೋ ಹೊಸ ಬಂಡವಾಳ ಅಂದ್ರೆ ಫ್ರೆಶ್ ಇಶ್ಯೂಯಿಂದ ಬರೋ ಸುಮಾರು 2,500 ಕೋಟಿ ಇದೆಯಲ್ಲ, ಅದನ್ನ ಕಂಪನಿಯ ಟಿಯರ್ 1 ಕ್ಯಾಪಿಟಲ್ ಬೇಸ್ ಹೆಚ್ಚಿಸೋಕೆ ಬಳಸ್ತಾರೆ. ಟಿಯರ್ 1 ಕ್ಯಾಪಿಟಲ್ ಅಂದ್ರೆ? ಅದು ಕಂಪನಿಯ ಕೋರ್ ಕ್ಯಾಪಿಟಲ್ ಅಂದ್ರೆ ಅದರ ಹಣಕಾಸಿನ ಶಕ್ತಿಯ ಮೂಲಾಧಾರ. ಇದನ್ನ ಹೆಚ್ಚಿಸೋದ್ರಿಂದ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಸಾಲ ಕೊಡೋಕೆ ಮತ್ತೆ ಬೆಳವಣಿಗೆಗೆ ಸಹಾಯ ಆಗತ್ತೆ. ಹಾಗಾದ್ರೆ ಆ ಹಣವನ್ನ ಬೆಳವಣಿಗೆಗೆ ಬಳಸ್ಕೊಳ್ತಾರೆ. ಅದು ಪಾಸಿಟಿವ್ ವಿಷಯ. ಹೌದು, ಖಂಡಿತವಾಗಿಯೂ. ಸರಿ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ವಿಷಯ ಕೊಟ್ಟು ಮುಗಿಸೋಣ. HDFC ಬ್ಯಾಂಕ್ನ ಅರ್ಹ ಷೇರುದಾರರಿಗೆ ಈ IPOನಲ್ಲಿ ಒಂದು ವಿಶೇಷ ಕೋಟಾ ಅಂದ್ರೆ ಷೇರುದಾರರ ಕೋಟಾ ಮೀಸಲಿಟ್ಟಿದ್ದಾರೆ ಅಲ್ವಾ? ಹೌದು, ಇಟ್ಟಿದ್ದಾರೆ. ಇದು ಆ ಹೂಡಿಕೆದಾರರ ನಿರ್ಧಾರದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಮತ್ತು ಬೇರೆ ಹೂಡಿಕೆದಾರರು ಇದನ್ನ ಹೇಗೆ ನೋಡಬೇಕು, ಇದರ ಬಗ್ಗೆ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡಬಹುದು. ಖಂಡಿತ, ಅದು ಒಂದು ಒಳ್ಳೆ ಪಾಯಿಂಟ್.